ಕೊಳ್ಳೇಗಾಲ ಟೌನ್ ಆದಿ ದ್ರಾವಿಡ ಸಂಘ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಒಟ್ಟಾಗಿ ನಾವು ಇವತ್ತು ಏನು ವಾಜಮಂಗಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನವನ್ನು ಮಾಡಿದರು, ಆ ಒಂದು ವಿಚಾರದಲ್ಲಿ ಖಂಡಿಸಿ ನಾವು ಅವ್ರನ್ನ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಮತ್ತು ಹಾಗೂ ಇದುವರೆಗೂ ಕೂಡ ಅವರು ಬಂಧಿಸಿಲ್ಲ ಅವ್ರನ್ನ ಬಂಧನ ಮಾಡಬೇಕು, ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಪತ್ರಿಕಾ ಮಾಧ್ಯಮಗಳ ಮೂಲಕ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. ಬಾಬಾ ಸಾಹೇಬ್ರನ್ನ ನಮ್ಮ ಪ್ರಪಂಚದ 96 ರಾಷ್ಟ್ರಗಳು ಬಾಬಾ ಸಾಹೇಬ್ ಬಗ್ಗೆ ಅವ್ರನ್ನ ಹಾಡಿ ಹೊಗಳೋದ್ರ ಮೂಲಕ ಅವರ ಏನು ನಮ್ಮ ದೇಶಕ್ಕೆ ಲಿಖಿತ ಒಂದು ದೊಡ್ಡ ಸಂವಿಧಾನ ಕೊಟ್ಟಿದ್ದಾರೆ. ಆ ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ಇವತ್ತು ವಿಶ್ವಜ್ಞಾನಿ ಅನ್ನೋ ಮಟ್ಟಕ್ಕೆ ಹೆಸರು ತಗೊಂಡಿದ್ದಾರೆ. ನಾನಿಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ, ನಮ್ಮದೇ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಸರ್ಕಾರದ ಮುಖ್ಯಮಂತ್ರಿಗಳ ಒಂದು ಸ್ವಕ್ಷೇತ್ರದಲ್ಲಿ ಈ ಒಂದು ಅಮಾನವೀಯ ಮತ್ತು ಕ್ಷಮಿಸಕ್ಕಾಗದಿರೋಂಥ ಒಂದು ದೊಡ್ಡ ಘಟನೆ ನಡೆದಿದೆ. ಇದು ಅಮಾನವೀಯ. ನಮ್ಮ ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಕ್ಕಂಥ ವರ್ಣ ಕ್ಷೇತ್ರದ ವಾಜಮಂಗಲ ಗ್ರಾಮದಲ್ಲಿ ಆಗಿರುವಂಥದ್ದು ತುಂಬ ಖಂಡನೀಯವಾಗಿದೆ. ಈಗಾಗಲೇ ಘಟನೆ ನಡೆದು ಒಂದು ವಾರ ಕಳೀತಾ ಬರ್ತಾ ಇದೆ. ಯಾವುದೇ ಆರೋಪಿಗಳನ್ನು ಬಂಧಿಸ್ತಾ ಇರತಕ್ಕಂಥದ್ದು ಭಾಳ ಇದು ತಪ್ಪು ಅಂತ, ನೋವಿನ ಸಂಖ್ಯೆ ಅಂತ ಹೇಳಬೇಕಾಗುತ್ತೆ. ನಮ್ಮ ರಾಜ್ಯದಲ್ಲಿ ಗೃಹ ಮಂತ್ರಿಗಳು ನಮ್ಮವರೇ ಆಗಿದ್ದಾರೆ. ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ನಡೆದಿರುವಂಥ ಘಟನೆ ಆಗಿದೆ ಇದು. ಉಸ್ತುವಾರಿ ನಾಯಕರುಗಳಾಗಿ, ಜಿಲ್ಲಾ ಉಸ್ತುವಾರಿಗಳಾಗಿ ಮಂತ್ರಿಗಳು ಸಹ ನಮ್ಮವರೇ ಇರೋದ್ರಿಂದ ನೀವುಗಳು ಇದ್ರ ಬಗ್ಗೆ ತೀವ್ರವಾದಂಥ ಒಂದು ಗಂಭೀರ ಆರೋಪ ಅಂತ ಪರಿಗಣಿಸೋದ್ರ ಮೂಲಕ ಈಗಾಗಲೇ ಆರೋಪಿಗಳನ್ನು ಬಂಧಿಸಿ ಏನು ಉದ್ರೇಕಿತ ನಮ್ಮ ಸಮಾಜ ಇದೆ ಅದಕ್ಕೆ ಸಾಂತ್ವನ ಹೇಳೋಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಒಂದು ವಾರ ಕಳೀತಾ ಬರ್ತಾ ಇದೆ, ಮಾಡಿಲ್ಲ. ನಾವೀಗಾಗಲೇ 2-3 ದಿನಗಳಿಂದ ಕೊಳ್ಳೇಗಾಲದಲ್ಲಿ ಸಾಂಕೇತಿಕ ಪ್ರತಿಭಟನೆ ಮಾಡಿದ್ದೀವಿ. ಇವತ್ತು ಒಂದು ಸಾಂಕೇತಿಕ ಪ್ರತಿಭಟನೆ ಇರಲಿ ಅಂತ ಮಾಡ್ತಾ ಇದ್ದೀವಿ. ಇದು ನಮ್ಮ ಭಾವನೆಗಳನ್ನು ಮತ್ತು ನಮ್ಮ ಮನಸ್ಸುಗಳನ್ನು ಕೇಳಿಸುವಂಥ ಕೆಲಸ ಆಗಿದೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಆಗಿದೆ. ಅದು ನಮ್ಮ ವಿಶ್ವದಂತ ನಾವು ಖಂಡಿಸ್ತೀವಿ. ಯಾಕಂತಂದರೆ ಅದು ಕೈವಾಡ ಪೊಲೀಸವ್ರದ್ದೇ ಇರ್ಬೋದು. ಇಷ್ಟು ದಿನಗಳಾದರೂ ಅವ್ರನ್ನ ಬಂಧಿಸಿಲ್ಲ ಅಂತಂದರೆ ಏನೋ ಒಂದು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಕೊಡ್ತಾರೆ ಅನ್ನೋ ಒಂದು ಅರ್ಥದಲ್ಲಿ ನಾವು ಇದನ್ನು ಖಂಡಿಸ್ತಾ ಪೊಲೀಸ್ಗೆ ಧಿಕ್ಕಾರ ಮಾಡ್ತಾ ಇದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ನಾವು ಪದಾಧಿಕಾರಿಗಳು ಈಗಾಗಲೇ ನಾವು ಸೇರ್ಕೊಂಡಿದ್ದೀವಿ. ನಾವು ನಮ್ಮ ತಾಲೂಕು ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ಒಂದು ಬೃಹತ್ವಾದ ಒಂದು ಪ್ರತಿಭಟನೆ ಮಾಡಿ ಆ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಬೇಕು ಅಂತ ನಮ್ಮ ಒತ್ತಡ ಆಗಿರ್ತದೆ. ಜೈ ಭೀಮ್, ಎಲ್ಲರಿಗೂ ಜೈ ಭೀಮ್. ವಾಜಮಂಗಲದಲ್ಲಿ ನಡೆದಿರುವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವ ಕಿಡಿಗೇಡಿಗಳನ್ನು ಶೀಘ್ರವೇ ಬಂಧಿಸಬೇಕೆಂದು ನಾವು ಎಲ್ಲರನ್ನೂ ಮನವಿ ಮಾಡಿಕೊಳ್ಳುತ್ತೇವೆ. ಇದು ತುಂಬ ದೊಡ್ಡ ತಪ್ಪು ಕೆಲಸ ಮಾಡಿದ್ದಾರೆ. ಆದ್ದರಿಂದ ಅವ್ರನ್ನ ಶೀಘ್ರವಾಗಿ ಬಂಧಿಸಬೇಕೆಂದು ಕೇಳಿಕೊಳ್ಳುತ್ತೇವೆ.